ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಸಿಇಟಿ ನೀಟ್ ಕೌನ್ಸೆಲಿಂಗ್ ಈ ಬಾರಿ ದೊಡ್ಡ ಬದಲಾವಣೆ ತಂದಿದ್ದಾರೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಎಂ.ಸಿ. ಸುಧಾಕರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸಿಇಟಿ ಅಂಡ್ ನೀಟ್ ಕೌನ್ಸೆಲಿಂಗ್ ಬಗ್ಗೆ ಮೇನ್ ಥಿಂಗ್ ಸಿಇಟಿ ಪರೀಕ್ಷೆ ಕೂಡ ಆಯಿತು, ಕೌನ್ಸೆಲಿಂಗ್ ವೇಟ್ ಕೂಡ ಮಾಡ್ತಾ ಇದ್ದಾರೆ. ನೀಟ್ ರಿಸಲ್ಟ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ತಿಳಿಸ್ಕೊಡ್ತೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಫಲಿತಾಂಶ ಮತ್ತೆ ಕೌನ್ಸೆಲಿಂಗ್ ವೇಳಾಪಟ್ಟಿ ಪ್ರಕಟಗೊಂಡ ನಂತರ ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ಎಲ್ಲಾ ವೃತ್ತಿಪರ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಏಕೀಕೃತ ಕೌನ್ಸೆಲಿಂಗ್ ನಡೆಸಲಾಗುವುದು. ಮೀನ್ಸ್ ನೀಟ್ ರಿಸಲ್ಟ್ ಬಂದ್ಬಿಟ್ಟು ನೀಟ್ ಕೂಡ ಕೌನ್ಸಿಲಿಂಗ್ ವೇಳಾಪಟ್ಟಿ ಕೂಡ ಶುರು ಆಗುತ್ತೆ. ಆಮೇಲೆ ಸಿಇಟಿ ಕೂಡ ಶುರು ಆಗುತ್ತೆ. ಲೈಕ್ ಏನಂದ್ರೆ ಎರಡು ಕೂಡ ಒಂದೇ, ಅಂದ್ರೆ ಒಂದೇ ಬಾರಿ ನಿಮಗೆ ನೀಟ್ ಸಿಇಟಿದು ಅಟ್ ಎ ಟೈಮ್ ನಿಮಗೆ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಅಂತೇಳಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದ ಎಂ.ಸಿ. ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಂಗಂದ್ರೆ ಸಿಇಟಿ ವಿದ್ಯಾರ್ಥಿಗಳನ್ನು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನೀಟ್ ಸಿಇಟಿದು ಒಂದೇ ಬಾರಿ ನಿಮಗೆ ಕೌನ್ಸಿಲಿಂಗ್ ಕೂಡ ಆಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲೂ ಕೌನ್ಸಿಲಿಂಗ್ ನಿಮ್ಗೆ ಸಿಇಟಿ ಕೌನ್ಸಿಲಿಂಗ್ ನಡೆಸೋಕೆ ಕೆಎ ಬಂದ್ಬಿಟ್ಟು ಆಲ್ರೆಡಿ ಸಿದ್ಧವಿದೆ ಅಂತ ಹೇಳಿದ್ದಾರೆ. ಬಟ್ ಏನಂದ್ರೆ ಯುಜಿ ನೀಟ್ ಆಧಾರದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಮೆಡಿಕಲ್ ಅಂಡ್ ದಂತ ವೈದ್ಯಕೀಯ ಅಂಡ್ ಆಯುಷ್ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಅಂಡ್ ನಿಮಗೆ ನಾಟ ಅಂಕಗಳು ಸಿಕ್ಕಿದ್ರೆ ನೀವು ಆರ್ಕಿಟೆಕ್ಚರ್ಗೆ ಕೂಡ ನಿಮಗೆ ಸೀಟ್ ಇಡ್ತಾರೆ. ಹಾಗಾಗಿ ನೀಟು ನಾಟ ಫಲಿತಾಂಶ ಪ್ರಕಟವಾದ ನಂತರವೇ ನಿಮಗೆ ಕೌನ್ಸಿಲಿಂಗ್ ಪಟ್ಟಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಾಲಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಇಲಾಖೆಗಳು ಎಷ್ಟೆಲ್ಲ ಸೀಟ್ಗಳು ಕೂಡ ಬಾಕಿ ಇದಾವೆ ಅಂತೇಳಿ ಅದನ್ನು ಕೂಡ ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಈ ಬಳಿಕ ನಿಮಗೆ ಕೌನ್ಸಿಲಿಂಗ್ ಶುರು ಮಾಡೋಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವೆಲ್ಲ ಕಾಲೇಜುಗಳು ಎಷ್ಟು ಸೀಟ್ಗಳು ಕೂಡ ಇದಾವೆ ಅಂತ ಹೇಳಿ ಇಲಾಖೆಗೆ ಬಂದ್ಬಿಟ್ಟು ಕೆಎಗೆ ಮಾಹಿತಿ ಕೊಡಬೇಕಾಗುತ್ತೆ. ಕೆಎ ನಂತರ ನಿಮಗೆ ಕೌನ್ಸಿಲಿಂಗ್ ಶುರು ಮಾಡಬೇಕಾಗುತ್ತೆ. ಈ ಬಾರಿ ಕೆಎ ಬಂದ್ಬಿಟ್ಟು ಸಿಇಟಿನ ಪಾರದರ್ಶಕವಾಗಿ ಚೆನ್ನಾಗಿ ಕೂಡ ಮಾಡಿದೆ ಅಂತ ಹೇಳಿದೆ. ಅಂಡ್ ನಿಮಗೆ ಫೇಸ್ ರೆಕಗ್ನಿಷನ್ ಮುಖಾಂತರ ಕೂಡ ಮಾಡಿತ್ತು. ಸಿಸಿಟಿವಿ ಕ್ಯಾಮ್ರಾ ಕೂಡ ಇತ್ತು, ಎಲ್ಲ ಇತ್ತು ಅಂತ ಹೇಳಿದ್ದಾರೆ. ಇಲ್ಲಿ 11.67 ಲಕ್ಷಕ್ಕೂ ಹೆಚ್ಚು OMR ಶೀಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸಿಇಟಿ ಫಲಿತಾಂಶ ಸಿಇಟಿ ರಿಸಲ್ಟ್ ಅನೌನ್ಸ್ ಮಾಡಬೇಕು ಮುಂದೆ ಎಲ್ಲ ವಿದ್ಯಾರ್ಥಿಗಳ ದಾಖಲೆಗಳ ಮೂಲಕ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಗಳು ಪರಿಶೀಲನೆ ಆಗಿಲ್ಲ ಏನಂದ್ರೆ ಕೂಡ ಆಗಿದೆ. ಪಿ ಕಾಲೇಜಿನಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಹುದು, ಯಾವ್ದು ಫೈನ್ ಇಲ್ಲ ಅಂತ. ಯಾವುದೇ ನಿಮಗೆ ಸಂಬಂಧ ಇದ್ರೆ ಕೌನ್ಸಿಲಿಂಗ್ ಅಲ್ಲಿ